ನಮಸ್ಕಾರ. ಅದೇ ನಾನು ಕೇಳ್ತಾ ಇದ್ದೀನಿ, ನೀವೇನಿಲ್ಲಿ ಗೊಬ್ಬರ ಹಾಕಕ್ ಬಂದ್ರಾ? ಈ ಮಟ್ಟ ದಬಾಕಬಿಟ್ಟೈತೆ ಬಂದು ಸ್ಪೀಡಲ್ಲಿ ಹಂಗೆ ಬೈ ಫುಲ್ ಹಾಂ. ಒಂದು ನೀರು ಕುಡಿಯೋಣ ಅಂದ್ಬಿಟ್ಟು ಸುಮ್ಮನೆ ಜನ ಇದ್ರಲ್ಲ ಸೈಡಿಗೆ ನಿಲ್ಸ್ಬಿಟ್ಟು ನೀರು ಕುಡಿತಾ ಇದ್ವಿ ಅಷ್ಟೇ. ನಮಗೆ ರಾಯಲ್ ತುಲಿಪ್ ಹೋಗೋ ಲೆವೆಲ್ಗೆಲ್ಲ ಇನ್ನೂ ನಾವು ಬಂದಿಲ್ಲ. ಬಡವಾನಿ ಮುಡಗ್ದಂಗೆ ಇರೋಂಥ ಕಾಲ ಕಳೀತೀವಿ. ಮ್ಯಾಪ್ ಹಾಕಬಿಡ್ಲ ಸುಮ್ಮನೆ ಸರಿ ಜೈ ಹಚ್ಕೊಂಡೆ ಬರ್ತೀನಿ ಹೋಗಿ ಟ್ರೈನ್ದು. ಅಲ್ಲಿ ನೋಡಿ ಒಳ್ಳೆ ಮನೆಗಳು ಜೇನ್ ನೋಡ ಮುತ್ತದಂಗೆ. ಸ್ನಾನ ಮಾಡಿಲ್ಲ 3 ದಿನದಿಂದ. ನಾನು ಅಲ್ಲಿಂದ ಬರ್ಬೇಕಾದ್ರೆ ನಾನು 3 ದಿನ ಸ್ನಾನ ಮಾಡಿರಲಿಲ್ಲ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಇವ್ರು 3 ದಿನ ಸ್ನಾನ ಮಾಡ್ತಾ ಇಲ್ಲ. ಇಲ್ಲೇ ಒಂದ್ ಕಡೆ ಯಾವುದು ಭಂಡಾರಿ ಹೋಟೆಲ್ ಅಂದ್ಬಿಟ್ಟು ಲೈಟಾಗಿ ಊಟ ಮಾಡಿದ್ವಿ. ಶಿಮ್ಲಾಗಿನ 100 ಕಿಲೋಮೀಟರ್ ಇದೆ, ಹೊರಡ್ತಾ ಇದೀವಿ ಇಲ್ಲಿಂದ. ಈ ಮಟ್ಟ ದಬಾಕಬಿಟ್ಟೈತೆ ಬಂದು ಸ್ಪೀಡಲ್ಲಿ ಹಂಗೆ ಅಣ್ಣ. ನೋಡಿ ಇಲ್ಲಿ ಎಳ್ಕೊಂಡೋಗಿ ಹುಷಾರಾಗಬೇಕು. ಹೊಟ್ಟೆ ತುಂಬ ತಿಂದಿರೋದಕ್ಕೂ ಅದಕ್ಕೂ ತಣ್ಣ ಗಾಳಿ ಬೀಸ್ತಾ ಇರೋದಕ್ಕೂ ಅದಕ್ಕೂ ಯಾಕೆ ಕೇಳ್ತೀರಾ, ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ. ಅದು ಕಾಮನ್. ಅದು ಮಧ್ಯಾಹ್ನ ಟೈಮಲ್ಲಿ ಮಾತ್ರ ಊಟ ಮಾಡಿದ್ದು 1 ಅವರ್ ನಿದ್ದೆ ಬಂದೇ ಬರುತ್ತೆ. ಅದೊಂದು 3/4 ಗಂಟೆ ಕಳೀತಿದ್ದಂಗೆ ಮಾಮೂಲಿ ರೆಗ್ಯುಲರ್ ಆಗಿಬಿಡುತ್ತೆ. ಮತ್ತು 5 ಗಂಟೆಗೆ 1 ಟೀ ಕುಡಿತು ಅಂತಂದರೆ ಫುಲ್ ಎಲ್ಲ ಕ್ಲಿಯರ್. ಇದೇ ನಮ್ಮ ಲಾಂಗ್ ಡ್ರೈವಲ್ಲಿ ಒಂದಷ್ಟು ಕಸರತ್ತುಗಳನ್ನ ಮಾಡ್ತೀವಿ, ನಿದ್ದೆನ ಹೋಗ್ಲಾಡ್ಸ್ಕೊಳ್ಳೋಕ್ಕೆ ಮತ್ತು ಲೆಂತಿ ರೈಡ್ನ ಮಾಡಲಿಕ್ಕೆ. ಸೊ ಪೆಟ್ರೋಲ್ ಹಾಕ್ಸ್ಕೊಂಬೋಣ ಹಂಗೇನೆ. ಬೈ ಫುಲ್ ಹಾಂ. ಸೊ 101 ರೂಪಾಯಿ ಇದೆ ಇಲ್ಲಿ ಪೆಟ್ರೋಲ್ ರೇಟ್. ಹಾಂ ಚಲಿಯೇ ಬೈ 104 ರೂಪಾಯಿ ಪರ್ ಲೀಟ್ರ್. ಓಕೆ ಅವ್ರು ತೊಡೋದು ಓಕೆ 600. ಸೊ 600 ರೂಪಾಯಿಗೆ ಹಾಕ್ಸಿದ್ದೀನಿ. 600 ರೂಪಾಯಿಗೆ ಹಾಕ್ಸ್ಕೊಂಡ್ರೆ ಟೋಟಲ್ ನೋಡಬೇಕು ಹೋಗೋಷ್ಟೊಳಗಡೆ ಎಷ್ಟು ಖರ್ಚಾಗುತ್ತೋ ಪೆಟ್ರೋಲ್ಗೆ ಅಂತ. ಒಟ್ನಲ್ಲಿ ಪಕ್ಕ ಪಿನ್ ಟು ಪಿನ್ ಲೆಕ್ಕ ಇಟ್ಕೊಂಡಿದ್ದೀನಿ, ಟೆನ್ಷನ್ ಏನಿಲ್ಲ. ಬಟ್ ಈಗ 600 ರೂಪಾಯಿ ಹಾಕ್ಸ್ಕೊಂಡು ಮತ್ತೆ ಚಂಡೀಗಢಗೆ 167 ಕಿಲೋಮೀಟರ್ ಇದೆ. 5 ಅವರ್ ತೋರಿಸ್ತಾ ಇದೆ. ಅಂದರೆ ಇನ್ನೂ ಮತ್ತೆ ಘಾಟಲ್ಲೇ ಹೋಗುತ್ತೆ ಅಂತ ಅದರ ಅರ್ಥ. ಶಿಮ್ಲಾಗೆ ಇನ್ನೂ 64 ಕಿಲೋಮೀಟರ್ ಇದೆ, ಯೋಗ್ಗೆ 33. ಸೊ ನಾವೀಗ ಶಿಮ್ಲಾ ಹೋಗ್ಬೇಕು ಫಸ್ಟು. ಶಿಮ್ಲಾದಿಂದ ಚಂಡೀಗಢ. ಇವತ್ತು ಸಂಡೇ ಆಗಿರೋದಕ್ಕೆ ಆಲ್ಮೋಸ್ಟ್ ಎಲ್ಲ ಕಡೆ ಫ್ರೀ ಆಗಿದೆ. ಇಲ್ಲ ಅಂದಿದ್ರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇರ್ತಿತ್ತು. ಎಲ್ಲ ಶಾಪ್ಗಳು ರಜಾ ಹಾಕ್ಬಿಟ್ಟಿದ್ದಾರೆ. ಕೆಲವು ಶಾಪ್ಗಳು ಬಿಟ್ಟು ಒಂದು ಬೆರಳಿಕೆ ಅಷ್ಟೇ ಒಂದು ಅಂಗಡಿಗಳನ್ನ ಬಿಟ್ಟು ಇದೆಲ್ಲ ಲಾಕು. ನನಗೆ ಬೇರೆ ಯಾಕೋ ಮೂಗಲ್ಲಿ ರಕ್ತ ಬರ್ತೈತೆ. ಹೀಟ್ಗ ಚಳಿಗ ಒಟ್ನಲ್ಲಿ ಚಳಿ ಆದರೂ ಹೀಟ್ ಆಗುತ್ತೆ ಅಂತ ಕೇಳ್ಬಿಟ್ಟಿದ್ದೀನಿ. ಮೇ ಬಿ ಹಂಗಿಂದ ಬರ್ತಾಯಿತ್ತ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂದರೆ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಬರ್ತಾಯಿತ್ತೆ. ಯಾಕೆ ಅಂತಲೇ ಗೊತ್ತಾಯ್ತಾ ಇಲ್ಲ ನನಗೆ. ಶಿಮ್ಲಾಗೆ ಹೋಗೋ ರೋಡಲ್ಲಿ ಎಷ್ಟು ಸಖತ್ತಾಗಿದೆ ಅಂತಂದರೆ, ನಾನು ನಿಮಗೆ ಹಳೆ ಬ್ಲಾಗಲ್ಲೇ ತೋರಿಸಿದ್ದೆ ನೋಡಿ, ಸೇಬ್ಗಳಿಗೆಲ್ಲ ಅದೇ ಹಾಕಿರ್ತಾರೆ ಅಂತ ಹೇಳಿದ್ನಲ್ಲ ನೋಡಿ. ಇಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದೆ ಅದು. ಸೊ ಮೇಲ್ ನೋಡ್ತಾ ಇದ್ದೀರಾ, ಆ ಹೂಗಳು ಮಂಜುಗೆಡ್ಡೆಯಿಂದ ಯಾವುದೇ ರೀತಿ ಏನು ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಅದು ಹಾಕಿರೋದು. ಸಖತ್ತಾಗಿ ಕಾಣಿಸ್ತೈತೆ ಗೊತ್ತಾ. ಮುಂದೆ ಇನ್ನೂ ತೋರಿಸ್ತೀನಿ. ಅದನ್ನ ನೋಡಿದ್ರೆ ಆ ಬಿಳಿ ಹೂ ಬಿಟ್ಟಿರೋವೆಲ್ಲ ಸೇಬೆ. ನನಗೆ ತೋರಿಸ್ತೀನಿ ಇನ್ನು ಮುಂದೆ. ನೋಡಿ ಕಾಡೇ ಒಂಥರ ಸಖತ್ತಾಗಿದೆ. ಕಾಡಲ್ಲಿ ಆ್ಯಕ್ಚುಲಿ ಎಸ್ಟೇಟು. ನಮಗೆ ಈ ಮರ ಇವೆಲ್ಲ ನೋಡ್ತಾ ಹೋದರೆ ನಮ್ಗೆ ಏನು ಅನಿಸುತ್ತೆ ಅಂತಂದರೆ ಒಂಥರ ಕಾಡು ಥರ ಫೀಲ್ ಆಗುತ್ತೆ. ನಾವು ಈ ಗುಂಡ್ಲುಪೇಟೆಯಿಂದ ಊಟಿಗೆ ಹೋಗ್ಬೇಕಾದ್ರೆ ಕಾಣಿಸುತ್ತೆ ನೋಡಿ, ಆ ಥರ ಇದೆ ಇಲ್ಲಿ ಮರಗಳು. ಆ್ಯಕ್ಚುಲಿ ದೊಡ್ಡ ಮರಗಳು ಇಲ್ಲಿ. ಅದೇ ಅದು ಓಕ್ ಅಂತನೋ ಏನೋ ಮರ ಇದೆಯಲ್ಲ, ಸೊ ಆ ಥರದ್ದೇ ಇದೆ ನೋಡಿ ಜಾಸ್ತಿ ಇಲ್ಲಿ. ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ. ಅಂಕಲ್ ಯಾರೋ ರೋಡಲ್ಲೇ ನಿಂತ್ಕೊಂಡು ಚುಚ್ಚು ಹೊಡಿತವ್ರೆ. ನಾವು ಬೇರೆ ಇದೇ ಟೈಮಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ವಾ. ನೋಡಿದ್ರ ಕಾಣಿಸ್ತಾಯ್ತಾ ವೈಟ್ ಹೂ ಏನು ಬಿಟ್ಟಿದ್ವಿ, ಅವೇ ಸೇಬಿನ ಗಿಡಗಳು, ಸೇಬಿನ ಮರಗಳು. ಗಿಡ ಅಲ್ಲ ಸಾರಿ, ಇಲ್ಲಿದೆ ಜಾಸ್ತಿ ಅಂತೆ. ಸೇಬು, ಆಲೂಗೆಡ್ಡೆ, ಬಟಾಣಿ ಇಷ್ಟನ್ನ ಬೆಳಿತಾರಂತೆ. ಈ ಕಡೆ ಶಿಮ್ಲಾ ಕಡೆ ಏನೋ ಆರೆಂಜ್ ಬೆಳಿತಾರೆ ಅಂತ ಕೇಳ್ಪಟ್ಟೆ, ಕನ್ಫರ್ಮ್ ಇಲ್ಲ. ಸೇಬಂತೂ ಪಕ್ಕ. ನೋಡಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆಯೋ ಪರದೆಗಳು, ಅದೆಲ್ಲ ಸೇಬಿನ ಮರಗಳೇ. ಮಾತ್ರ ಹಸುಗಳು ಮಾತ್ರ ಇಲ್ಲಿ ಸೋಂಬೇರಿ ಪಾಪ, ಏನು ಮಾಡಲ್ಲ, ಸುಮ್ಮನೆ ರೋಡಲ್ಲೇ ಮಲಗಿರ್ತವೆ. ಆರಾಮಾಗಿ ಇಲ್ಲೇ ಮೇಯ್ಕಂತವೆ. ಹಾಲು ಕರಿಯೋ ಟೈಮ್ಗೆ ಹೋಗುತ್ತೆ, ಹಾಲು ಕರೆಸ್ಕೊಡುತ್ತೆ, ಮತ್ತೆ ರಿಟರ್ನ್ ಬರುತ್ತೆ, ಮೇಯ್ಕೋತಾ ಇರುತ್ತೆ. ಅಷ್ಟೇ ಅವು ಮಾಡೋದು. ಏನೋ ಒಂಥರ ಒಂದೊಂದು ಕಡೆ ಒಂದೊಂದು ಥರ ಅಲ್ವಾ. ಶಿಮ್ಲಾದ ಹತ್ರ ಜಸ್ಟ್ ಏನೇನಿಲ್ಲ, ಒಂದು ನೀರು ಕುಡಿಯೋಣ ಅಂದ್ಬಿಟ್ಟು ಹೋಟ್ಲೆಲ್ಲ ತೋರಿಸ್ತಿದ್ದೀನಿ ಅಂತ ಆ ಹೋಟ್ಲಿಗೆಲ್ಲ ಓದೇನು ಕೈಬಿಡಿ. ಸುಮ್ಮನೆ ಜನ ಇದ್ರಲ್ಲ ಸೈಡಿಗೆ ನಿಲ್ಸ್ಬಿಟ್ಟು ನೀರು ಕುಡಿತಾ ಇದ್ವಿ ಅಷ್ಟೇ. ನಮಗೆ ರಾಯಲ್ ತುಲಿಪ್ ಹೋಗೋ ಲೆವೆಲ್ಗೆಲ್ಲ ಇನ್ನೂ ನಾವು ಬಂದಿಲ್ಲ. ನಾವು ಹೆಂಗೋ ಬಡವಾನಿ ಮುಡಗ್ದಂಗೆ ಇರೋಂಥ ಕಾಲ ಕಳೀತೀವಿ. ಬನ್ನಿ, 5 ಗಂಟೆ ಆಗಿದೆ ಕರೆಕ್ಟಾಗಿ. ಓಕೆ 5 ಗಂಟೆ. ಮ್ಯಾಪ್ ಹಾಕಬಿಡ್ಲ ಸುಮ್ಮನೆ ಸರಿ ಜೈ. ಹಾಂ ಕಚ್ಕೊಂಡೇ ಬರ್ತೀನಿ ಹೋಗಿ.
ಇರಪ್ಪ ನೀ ಅಂದರೆ ಶಿಮ್ಲಾನು ಬಂದ್ವಿ. 3 ಅವರ್ ತೋರಿಸ್ತಾ ಇದೆ ಗೂಗಲ್ ಮ್ಯಾಪು 100 ಕಿಲೋಮೀಟ್ರಿಗೆ. 1 ಅವರ್ಗೆ ಬರೀ 30 ಕಿಲೋಮೀಟ್ರ್ ಮಾತ್ರ ಹೋಗೋಕ್ಕೆ ಸಾಧ್ಯ ಈ ರೋಡಲ್ಲಿ. ಹಂಗಾಗಿ ಬನ್ನಿ ಶಿಮ್ಲಾ ಸಿಟಿ ನೋಡೋಣ. ಶಿಮ್ಲಾ ಸಿಟಿನ ನೋಡಿ 5 ಗಂಟೆ ಆಗ್ತಾ ಇದ್ದಂಗೆ ಒಳಗಡೆ ಹೆಂಗೆ ಒಳ್ಳೆ ಕತ್ಲೆ ಆಗಿದ್ದ ಥರ ಫೀಲ್ ಆಗ್ತಾ ಇದೆ. ಓಕೆ ಕ್ಲಿಯರ್. ಹೆಂಗಿದಾವೆ ನೋಡಿ ಮರಗಳು. ನಿಮಗೆ ಹೊರಗಡೆ ನೆರಳೇ ಏನೋ ಬಿಸಿಲೇ ಬೀಳಕ್ಕೆ ಬಿಡ್ತಾ ಇಲ್ಲ ನೋಡಿ, ಅಷ್ಟೊಂದು ನೆರಳು ಆವರಿಸ್ಕೊಂಬಿಟ್ಟೈತಿ. ಚಳಿ ಸಿಕ್ಕಾಪಟ್ಟೆ ಚಳಿ ಬೇರೆ ಆಗ್ತಾ ಇದೆ. ಸ್ವಲ್ಪ ಹೊತ್ತಾದ್ರೆ ಸಿಕ್ಕಾಪಟ್ಟೆ ಚಳಿ ಶುರು ಆಗುತ್ತೆ. ನೋಡೋಣ, ಅಟ್ಲೀಸ್ಟ್ ಅಲ್ಲಿವರೆಗೂ ನಾವು ಏನೇ ಆದ್ರೂ 8 ಗಂಟೆ ಆಗೇ ಬಿಡುತ್ತೆ ಚಂಡೀಗಢ ಹೋಗೋಷ್ಟೊಳಗಡೆ. ಓಹೋ ಟ್ರಾಫಿಕ್ ಶುರು ಆಯ್ತು, ಏನು ಮಾಡೋಕ್ಕಾಗಲ್ಲ ಈಗ. ಶಿಮ್ಲಾ ಅಂದರೆ ಸ್ವಲ್ಪ ಕಂಜೆಸ್ಟೆಡ್ ಇದೆ ಏರಿಯಾ, ಬಟ್ ಸಿಟಿ ಸಾಕಾಗೈತೆ ಮಾತ್ರ. ಆದರೆ ಚಿಕ್ಕದು, ಸ್ವಲ್ಪ ಟ್ರಾಫಿಕ್ ಎಲ್ಲ ಹಿಂಸೆನೇ. ಜಾಗ ಸಿಕ್ಕರೆ ಸಾಕು ನುಕ್ಕೊಬಿಡ್ಬೇಕು. But now, yeah, make all the demons quiet, yeah. We were built to thrive, yeah. I think that we've all had enough. What keeps you up at night, yeah. Make all the demons quiet, yeah. We were built to thrive, yeah. I think that we've all had enough. Oh, yeah, I think that we've all had enough. Sick of dealing with the old plan. They know that we're calling it wrong. ಎಲ್ಲಿದೆ ಅಂದರೆ ಈ ರೋಡಿನ ಕೆಳಗಡೆ ಇದೆ. ಸಾಕಾಗೈತೆ ನೋಡಿ. ಈ ದಾರಿಲ್ಲೇ ಎಂಟ್ರಿ ನೋಡಿ. ಕೆಳಗಡೆ ಆ ಶೆಲ್ಟರ್ ಎಲ್ಲ ಕಾಣಿಸ್ತಾ ಇದೆಯಾ ನಿಮಗೆ? ಟ್ರೈನ್ದು ನೋಡಿ, ಒಂದು ಬಿಲ್ಡಿಂಗ್ ಎಷ್ಟು ಸಾಕಾಗೈತೆ. ಹೋಗ್ಬಿಟ್ಟೆ ಬಂದ್ಬಿಟ್ಟೆ. ಭಾರಿ ಕಷ್ಟಪಟ್ಟು ಬಂದಿದ್ದೀನಿ. ಅಲ್ಲಿ ನೋಡಿ ಒಳ್ಳೆ ಮನೆಗಳು ಜೇನು ನೋಣ ಮುತ್ತದಂಗೆ ಹೆಂಗೆ ಕಟ್ಟಿದ್ದಾರೆ ಪಾಪ. ಚೂರು ಜಾಗನೂ ಬಿಡದೆ ಬೆಟ್ಟ ಫುಲ್ಲು ಕಟ್ಟಿದ್ದಾರೆ ನೋಡಿ ಮನೆನ. ಇಲ್ಲೆಲ್ಲ ಜಾಗ ಸಿಗಲ್ವಲ್ಲ, ಹಂಗಾಗಿ ಅಡ್ಜಸ್ಟ್ ಮಾಡಿ ಕಂಜೆಸ್ಟ್ ಕಟ್ಟಿದ್ದಾರೆ. ಸುಮಾರಾಗಿ ದೊಡ್ಡದೇ ಗುರು ಇದು ಶಿಮ್ಲಾ. ನಾನು ಏನು ಅನ್ಕೊಂಡಿದ್ದೆ, ಇಲ್ಲಿ ಈಗ ಹೆಚ್ಚು ಕಡಿಮೆ ಒಂದು 5-6 ಕಿಲೋಮೀಟ್ರಿಂದನೂ ಬರ್ತಾನೆ ಇದ್ದೀನಿ, ಇನ್ನೂ ಸಿಟಿ ಮುಗಿತಾನೇ ಇಲ್ಲ. ಓಹೋ, ಟ್ರಾಫಿಕ್ಕು ಅಷ್ಟೇ ಹಂಗೆ ಇದೆ. ಟ್ರಾಫಿಕ್ ಒಂಚೂರು ಕಮ್ಮಿ ಆಗಿಲ್ಲ. ಪೊಲೀಸ್ ಅವರೇ ನೋಡವ ಏನು ಕೇಳ್ತಾರೆ ಅಂತ. ಓಕೆ, ಏನು ಕೇಳಲಿಲ್ಲ ನಮಗೆ. ಅದರ್ ಸ್ಟೇಟದ್ದು ಮಾತ್ರ ಹಿಡ್ಕೊತವ್ರೆ ಗುರು ನೋಡಿ. HP ಹಿಡಿತಾ ಇಲ್ಲ, ಹಿಮಾಚಲ್ ಪ್ರದೇಶ್ ಹಿಡಿತಾ ಇಲ್ಲ, ಹರಿಯಾಣದ ಹಿಡಿತಿದ್ದಾರೆ ಗಾಡಿನ. ಎಲ್ಲ ಕಡೆ ಇದೆ ಬಾಳು ಅಲ್ಲ. ನಮ್ಮ ಬೆಂಗಳೂರು K04 ಹೊರಗಡೆ ಬಂದಾಗ ನಮ್ಮೂರು ಗಾಡಿಗಳು ನೋಡಿದ್ರೆ ಒಂಥರ ಖುಷಿ ಅಲ್ವಾ. 04 ವೈಟ್ ಬೋರ್ಡ್ ಇತ್ತು ಆ್ಯಕ್ಚುಲಿ ಅದು. ಓಹೋ, ಏನು ಹೊಡಿತಾ ಇದ್ದಾನೆ ಸೂರ್ಯ. ಅಬ್ಬಬ್ಬಬ್ಬಬ್ಬ 6 ಗಂಟೆ ಆಯಿತು ಟೈಮ್. ಇವಾಗ ಇನ್ನು 90 ಕಿಲೋಮೀಟ್ರ್ ಇದೆ ಚಂಡೀಗಢಗೆ. 6 ಗಂಟೆ ಅಂದರೆ 7, 8 ಆಗುತ್ತೆ. 8 ಗಂಟೆ ಪಕ್ಕ ಮಿಸ್ ಇಲ್ಲ. ಸೊ ನೋಡುವ ಎಷ್ಟೊತ್ತು ಹೋಗಿ ತಲುಪ್ತೀವಿ ಅಂತ. ಫೈನಲಿ ಹೈವೇ ಸಿಕ್ತು ಇವಾಗ. ಸೊ ಈಗಲಾರು ಒಂದು ಸ್ವಲ್ಪ ಆರಾಮಾಗಿ ನೆಮ್ಮದಿಯಾಗಿ ಹೋಗ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ಇಷ್ಟೊತ್ತು 1 ರಿಂದ 2 ಅವರ್ ಶಿಮ್ಲಾದಲ್ಲಿ ಬರೀ ಟ್ರಾಫಿಕಲ್ಲೇ ಬಂದಿದ್ದಾಯಿತು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಆಮೇಲೆ ಟ್ರಾಫಿಕಲ್ಲಿ ಗಾಡಿ ಓಡಿಸಿದಾಗ ಇನ್ನೊಂದು ಏನಾಗುತ್ತೆ ಅಂತಂದರೆ ಬಾಡಿ ಫುಲ್ ಸುಸ್ತು ಕೂಡ ಆಗ್ಬಿಡುತ್ತೆ. ಕಿಲೋಮೀಟ್ರನ್ನ ಜಾಸ್ತಿ ಕವರ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ಒನ್ಸ್ ನಾವು ಹೈವೇಗೆ ಇಳಿಯಿತು ಅಂತಂದಮೇಲೆ ಸ್ವಲ್ಪ ಕಿಲೋಮೀಟ್ರ್ ಜಾಸ್ತಿ ಹೊಡಿಬೋದು, ಯಾಕಂದರೆ ಗಾಡಿ ಸ್ವಲ್ಪ ಸ್ಪೀಡ್ ಇರುತ್ತಲ್ಲ ನಾರ್ಮಲ್ ಆಗಿ. ಹಂಗಾಗಿ ಸೊ ನೋಡೋಣ, ಇದು ಎಷ್ಟು ದೂರದವರೆಗೂ ಇದೆಯೋ ಏನೋ ಗೊತ್ತಿಲ್ಲ. ಈ ರೋಡನ್ನು ಸಹಿತ ಮೇ ಬಿ ಇರ್ಬೋದು, ನನ್ನ ಪ್ರಕಾರ ಚಂಡೀಗಢವರೆಗೂ ಇರ್ಬೋದೇನೋ, ನೋಡೋಣ. ಈ ಶಿಮ್ಲಾ ಟು ಚಂಡೀಗಢ ಹೋಗೋ ರೋಡ್ ಇದೆಯಲ್ಲ, ಅದು ಹೈವೇ ಮಾಡೋಕ್ಕೋಸ್ಕರ ನೋಡಿ ಹಿಂಗೆ ಬೆಟ್ಟನ ಕಳೆದಿದ್ದಾರೆ. ಬಟ್ ಆದರೆ ಅದು ಎಷ್ಟರ ಮಟ್ಟಿಗೆ ನಿಂತ್ಕೊಳತ್ತೋ ಏನೋ ನಂಗಂತೂ ಡೌಟು. ಯಾಕಂದರೆ ಮಳೆಗಾಲಕ್ಕೆ ಕುಸಿಬೋದಾ ಅಂತ ನೋಡಿ. ಮಾಮೂಲಿ ಸಾಧಾರಣ ಮನೆ ಇರೋದು ಇಲ್ಲೂ. ಮೇ ಬಿ ಅದಕ್ಕೆ ಏನಾದ್ರು ಹೆವಿ ಪ್ಲಾಸ್ಟರಿಂಗ್ ಏನಾದ್ರು ಮಾಡ್ಬೋದು, ಅಥವಾ ರಿಟರ್ನಿಂಗ್ ವಾಲ್ ಹತ್ತಿಸಿದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಮಳೆ ಕಾಲಕ್ಕಂತೂ ಗ್ಯಾರಂಟಿ ಎಳೆದು ಬಿಸಾಕೋಯ್ತದೆ ಈ ಕಡೆಗೆ ಫುಲ್. ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು, ಅದಕ್ಕೆ ಒಂದು ಟೀ ಕುಡಿಯೋಣ ಅಂತೇಳಿ ಇಲ್ಲೇ ಸ್ಟಾಪ್ ಹಾಕಿದ್ದೀವಿ. ಟೀ ಹೇಳಿದ್ವಿ, ಟೀ ಬರೋವರೆಗೂ ನಮಸ್ಕಾರ ಕಾಣೋದು. ನಮಸ್ಕಾರ KKF.
ನೋಡಿ ಕೂದ್ಲು ಹೆಂಗ್ ಮಾಡ್ಬಿಟ್ಟಿದ್ದಾನೆ KKF. ನಾನಲ್ಲ ನೋಡಿ ಹೆಂಗ್ ಮಾಡ್ಬಿಟ್ಟಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಹೆಂಗ್ ಮಾಡ್ಬಿಟ್ಟಿದ್ದಾನೆ. ನಾನಲ್ಲ ಅವ್ರಾಗ ಅವರೇ ಮಾಡ್ಕೊಂಡಿದ್ದು. ಸ್ನಾನ ಮಾಡಿಲ್ಲ 3 ದಿನದಿಂದ, ಹೇಳೋದು ಕೇಳ್ತಿಲ್ಲ. ನಾನು ಅಲ್ಲಿಂದ ಬರ್ಬೇಕಾದ್ರೆ ನಾನು 3 ದಿನ ಸ್ನಾನ ಮಾಡಿರಲಿಲ್ಲ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಇವ್ರು 3 ದಿನ ಸ್ನಾನ ಮಾಡ್ತಾ ಇಲ್ಲ. ಹಿಂಗಿದೆ ಈಗ ನಮ್ಮ ಸಿಚುವೇಶನು. ಟೀ ಹೇಳಿದೀವಿ, ಬರೋವರೆಗೂ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಬಂದಮೇಲೆ ಜೈ ಅಂತ ಟೀ ಕುಡ್ಕೊಂಡು ಹೋಗೋಣ. ಸೊ ಮೈನ್ ರೋಡ್ ಹೈವೇನೇ, ಹೈವೇಲೆ ನಮ್ಮ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಬರಲಿ. ಟೀ ಬಂದಮೇಲೆ ಕುಡ್ಕೊಂಡು ಇಲ್ಲಿಂದ ಪಯಣನ ಕಂಟಿನ್ಯೂ ಮಾಡೋಣ. ಇಲ್ಲಿ ನೋಡಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ. ಅದ್ರ ಮಧ್ಯದಲ್ಲಿ ಏನೇನೋ ಬೆಳೆಗಳು ಬೆಳೆದಿದ್ದಾರೆ, ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಜೋಳ, ರಾಗಿ, ಮಾಮೂಲಿ ಸಣ್ಣ ಪುಟ್ಟ ಐಟಮ್ ಏನೇನು ಬೇಕೋ ಅವೆಲ್ಲ ನೋಡಿ ಅವರವರೇ ಬೆಳ್ಕೊತಾ ಇದ್ದಾರೆ. ಜಾಗ ಯಾವುದು ಅಂದರೆ ಶಿಮ್ಲಾದಿಂದ ಒಂದು 30 ಕಿಲೋಮೀಟ್ರ್ ಮುಂದೆ ಬಂದು ಇಲ್ಲಿ ಪೋಸ್ಟ್ ಹಾಕೊಂಡಿದ್ದೀವಿ. A few moments later. ನಡ್ರಿ ಬಂದೆ. ಟೀ ಹಾಕೊಂಡಿದ್ದೆಲ್ಲ ಮುಗೀತು. ಆರಾಮಾಗಿ ಒಂದಲ್ಲ 2 ಟೀ ಹಾಕೊಂಡ್ವಿ ಆರಾಮಾಗಿ, ಟೆನ್ಷನ್ ಇಲ್ಲದೆ. ಸೊ ನಾನು ಹೇಳ್ತಾ ಇದ್ದಿದ್ದು ನೋಡಿ ಅದೇ ನೋಡಿ, ಆ ಮೇಲ್ಗಡೆ ಮನೇಲಿ ಹೆಣ್ಮಕ್ಳು ಇನ್ನೂ ಈ ಕೆಳಗಡೆ ಆಟ ಆಡ್ತಾವ್ರೆ. ಭಯನೇ ಇಲ್ವಾ ಅಂತ. ಆದರೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿರುತ್ತೆ ಅನ್ಕೊಂತೀನಿ. ನಾಯಿ ಇದೆ ಜೊತೆಯಲ್ಲಿ, ಅದೊಂದು ಟೆನ್ಷನ್ ಏನಿಲ್ಲ. ಇಲ್ಲಿ ಆಟ ಆಡ್ಕೊಂಡು ಇನ್ನೊಂದು ಸ್ವಲ್ಪ ಆದ್ಮೇಲೆ ಮೇಲಕ್ಕೆ ಹೋಗ್ತಾರೆ ಅಂತ ಅನ್ಸುತ್ತೆ. ನಾವು ಹೀಗೆ ಆಟ ಆಡ್ಕೊಂಡು ಈ ಕಡೆ ರೋಡಲ್ಲಿ ಹೋಗೋಣ, ಆಯಿತಾ? ಸೊ ಬರೀ ಮ್ಯಾಪ್ ಹಾಕಿದ್ದೀನಿ. ಸೇಮ್ ಮೊನ್ನೆ ಉಳ್ಕೊಂಡಿದ್ವಲ್ಲ ಚಂಡೀಗಢಲ್ಲಿ, ಅದೇ ಲಾಡ್ಜಿಗೆ ಹೋಗ್ತಾ ಇದ್ದೀವಿ. 28 ಕಿಲೋಮೀಟ್ರ್ ಇದೆ. ನೋಡೋಣ ಬನ್ನಿ. ಸೊ ಏನಂದರೆ ಈಗ ಸದ್ಯಕ್ಕೆ ಸೀದಾ ನಾವು ಚಂಡೀಗಢಗೆ ಹೋಗ್ತೀವಿ, ಅಲ್ಲಿ ಆಲ್ಟ್ ಆಗ್ತೀವಿ, ಒಂದಿನ ನಾಳೆ ರೆಸ್ಟ್ ಮಾಡ್ತೀವಿ. ಸೊ ಈ ಥರ ಪ್ಲ್ಯಾನ್ ಇದೆ. ರೆಸ್ಟ್ ಮಾಡಿದ್ಮೇಲೆ ನಾಡಿದ್ದು ಜರ್ನಿ ಫುಲ್ ಸ್ಟಾರ್ಟ್ ಮಾಡೋ ಥರ. ಇಲ್ಲಿ ನೋಡಿ ಎಲ್ಲ ಸಣ್ಣ 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 ಬೆಳಕುಗಳೆಲ್ಲ ಕಾಣಿಸ್ತಾ ಇದೆ. ಅಂದರೆ ಮನೆಗಳೆಲ್ಲ ಯಪ್ಪ ಏನು ಗುರು ಇದು, ಇಷ್ಟೊಂದು ಮನೆಗಳು ಕಟ್ಕೊಬಿಟ್ಟವ್ರು ಆ ಕಡೆ ಈ ಕಡೆ. ಬನ್ನಿ ಇವಾಗ ಒಂದು ಟನಲ್ಲು, ರಾತ್ರಿ ಟೈಮಲ್ಲಿ ಒಂದು ಟನಲ್ನ ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸು. ಆಹಾ ಏನು ಬೆಳಕೈತೆ ಗುರು. ಅಬಾ ಬಾ 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 ಬಾ, ಇದಪ್ಪ ಮಜಾ ಅಂದರೆ. ಎಷ್ಟು ಸಕ್ಕದಾಯ್ತು ನೋಡಿ. ಅರೆ ವಾವ್, ಒಂದೇ ಸ್ಟ್ರೈಟ್ ರೋಡು ನೋಡಿ. ಶಿಮ್ಲಾದಿಂದ ಚಂಡೀಗಢ ಬರಬೇಕಾದ್ರೆ ಮಧ್ಯದಲ್ಲಿ ಸಿಗೋಂಥ ಟನಲ್ ಇದು. ಸುಮಾರಾಗೆ ಐತೆ ಗುರು, ಒಂದು 600-700 ಮೀಟ್ರ್ ಇರೋಂಗೈತೆ. ಅದೇ ಬಾ 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 ಬಾ. ಅದ್ಭುತವಾಗಿತ್ತು, ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಏನು ಗುರು, ಮನೆ ಬಿಟ್ಟು ಬೀದಿ ಸುತ್ತಿದ್ರೆ ಇಷ್ಟೆಲ್ಲ ಒಂದು ಅಡ್ವಾಂಟೇಜ್ ಐತಾ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಅದು ನೈಟ್ ಟೈಮಲ್ಲಿ ಒಂದು ಟನಲ್ನ ಪಾಸ್ ಮಾಡ್ತಾ ಇರೋದು. ಸಖತ್ತಾಗಿತ್ತು. ಸರಿಯಾಗಿ 7:15 ಆಯಿತು. ಸೊ ಇವಾಗ ಹಿಮಾಚಲ ಪ್ರದೇಶದಿಂದ ಚಂಡೀಗಢಗೆ ಹೋಗೋ ದಾರಿಯ ಟೋಲ್ ಗೇಟ್ ಹತ್ರ ಬಂದಿದ್ದೀವಿ. ಟೋಲ್ ಗೇಟಿಂದ ಸೀದಾ ನಾವು ಹೋಗ್ಬಿಡೋದಾ ಲೇನ್ 1. ಓಕೆ ಕ್ಲಿಯರ್. ಆದರೂ ಏನು ಅಂದರೆ ಈ ರೈಡಲ್ಲಿ ನೈಟು ಜರ್ನಿ ಮಾಡೋದು ಬೇಡ 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 ಅಂತ ಎಷ್ಟೋ ಅಂದ್ಕೊಂಡ್ವಿ. ಆದರೂ ಅನಿವಾರ್ಯವಾಗಿ ನೈಟ್ ಜರ್ನಿಗಳು ಸಿಕ್ಕಾಪಟ್ಟೆ ಆಗೇ ಹೋಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ಬಂದಂಗೆ ಅನುಭವಿಸ್ಬೇಕು ಅಷ್ಟೇ ಸದ್ಯಕ್ಕೆ. ನಮಸ್ಕಾರ. ನೀವಿಲ್ಲಿ ಅದೇ ನಾನು ಕೇಳ್ತಾ ಇದ್ದೀನಿ, ನೀವೇನಿಲ್ಲಿ? ಹಾಂ, ಗೊಬ್ಬರ ತರಕ್ಕೆ ಗೊಬ್ಬರ ಹಾಕಕ್ಕೆ ಬಂದ್ರಾ? ಅಲ್ಲಿಂದ ಇಲ್ಲಿ ಗಂಟ ಬಂದ್ರಾ? ಅಂತೂ ಇಂತೂ ಬಂದೋ ಚಂಡೀಗಢಗೆ. ಒಂದು 5 ನಿಮಿಷ ಇದೆ ಅಷ್ಟೇನೆ. ಅವಾಗ ರೂಮ್ ಒಳಗಡೆ ಸೆಟ್ ಆಗ್ಬಿಡ್ತೀವಿ. ಬನ್ನಿ ರೂಮ್ಗೆ ಹೋದ್ಮೇಲೆ ನಾವು ಮಾತಾಡೋಣ. ಚಂಡೀಗಢ್ ಬ್ಯೂಟಿಫುಲ್ ಸಿಟಿ, ಪಂಚಕುಲ ಏರಿಯಾದಲ್ಲಿದ್ದೀವಿ ಇವಾಗ. ಸೆಕ್ಟರ್ 11 ನಾವು ಹೋಗ್ಬೇಕಿರೋದು ಸೆಕ್ಟರ್ B ಅಂತ ಅನ್ಕೋತೀನಿ. ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಅಲಂಕಾರವಾಗಿ. ಸರ್ಕಲ್ ನೋಡಿ ಎಷ್ಟು ಸಖತ್ತಾಗೈತೆ ಅಲ್ಲ, ಎಷ್ಟೊಂದು ವಿಶಾಲವಾಗಿದೆ. ಈಗ ಹೋಗಿ ರೂಮಲ್ಲಿ ಮಲ್ಕೊಂಡ್ರೆ ಸಾಕು ಅನ್ನೋ ಲೆವೆಲ್ಗೆ ಆಗ್ಬಿಟ್ಟೈತೆ. ಸೊ ಬೆಳಗ್ಗೆಯಿಂದ 283 ಕಿಲೋಮೀಟ್ರ್ ಆಗಿದೆ. ಫುಲ್ ಅದು ಘಾಟ್ ಸೆಕ್ಷನಲ್ಲೇ ಹೊಡೆದಿರೋದ್ರಿಂದ ಬೆಳಗ್ಗೆ 9 ಗಂಟೆಗೆ ಶುರುವಾಗಿ ಜರ್ನಿ ಇನ್ನೂ ನಡೀತಾನೆ ಐತೆ, ಇನ್ನೂ ಮುಗ್ದೇ ಇಲ್ಲ. ನೋಡೋದಲ್ಲ, ಇದಿಷ್ಟು ನಮ್ಮ ಪಯಣ. ನಾಕೋಯಿಂದ ಶುರುವಾಗಿ ಅಲ್ಲೊಂದು ಕಡೆ ಊಟ ಮಾಡಿ ಅದಾದಮೇಲೆ ಅಲ್ಲಿಂದ ಚಂಡೀಗಢಗೆ ಬರ್ತೀವಿ. ನಾವು ನೆಕ್ಸ್ಟ್ ಏನು ಮಾಡಿದ್ದೀವಿ ಅಂತಂದರೆ
ಚಂಡೀಗಢಲ್ಲಿ ಒಂದು ದಿನ ಹಾಲ್ಟ್ ಆಗ್ತೀವಿ. ಯಾಕೆ ಅಂತಂದರೆ ಕಂಟಿನ್ಯೂಸ್ ಆಗಿ ಅಲ್ಲಿಂದ ಹೊಡ್ಕೊಂಬಂದಿದ್ದೀವಿ. ಒಂದಿನ ನಮಗೆ ರೆಸ್ಟ್ ಬೇಕಾಗಿತ್ತು. ಯಾಕೆ ಅಂತಂದರೆ ಅಲ್ಲಿನ ವಾತಾವರಣಕ್ಕೆ ನಾವುಗಳು ಹೋಗಿ ಸೆಟ್ ಆಗೋದು ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಅಷ್ಟೆಲ್ಲ ರೈಡ್ ಮಾಡ್ಕೊಂಡು ಬಂದಿರ್ತೀವಲ್ಲ, ಸ್ಪಿಟಿ, ಕಾಜಾ, ಹಿಮಾಚಲ್ ಪ್ರದೇಶ ಅದೆಲ್ಲ. ಸೊ ಹಂಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಒಂದಿನ ನಾವು ಚಂಡೀಗಢಲ್ಲಿ ರೆಸ್ಟ್ ಮಾಡಿದ್ರೆ ಇನ್ನು 4 ದಿನ ಆರಾಮಾಗಿ ಅಲ್ಲಿಂದ ಡೆಲ್ಲಿಯಿಂದ ಸೀದಾ ನಾವು ಬೆಂಗಳೂರು ಕಡೆಗೆ ಬರ್ಬೋದು. ಇದಕ್ಕೋಸ್ಕರ ಅಲ್ಲೊಂದಿನ ಹಾಲ್ಟ್ ಆಗ್ತೀವಿ. ಹಾಲ್ಟ್ ಆಗಿ ನಾಳಿದ್ದು ಜರ್ನಿನ ಶುರು ಮಾಡ್ತೀವಿ. ಇದು ನೆಕ್ಸ್ಟ್ ವ್ಲಾಗ್ಸಲ್ಲಿ ಕಂಟಿನ್ಯೂ ಆಗುತ್ತೆ. ಇಷ್ಟು ಹೇಳ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.